ಶಿವಮೊಗ್ಗದ ರಣಕಣದಲ್ಲಿ ಮಾತಿನ ಸಮರ ಕೂಡ ಜೋರಾಗಿರುವಂಥದ್ದು. ಕೆಎಸ್ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕಾರಿಪುರದ ಶಾಸಕರು ಜೊತೆಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಆಗಿರುವಂತಹ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಬೆಂಬಲ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಿಮ್ಮ ಸಮಸ್ಯೆ ಇದ್ರೆ ದೆಹಲಿ ನಾಯಕರ ಜೊತೆಗೆ ಮಾತನಾಡಿ, ನಾವಂತೂ ನಿಮ್ಮ ಜೊತೆಗೆ ಇರ್ತೇವೆ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಮೋದಿ ಮತ್ತೆ ಪ್ರಧಾನಿ ಆಗಲಿಕ್ಕೆ ನೀವು ಕೈ ಜೋಡಿಸಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಯಾವುದೋ ಪರಿಸ್ಥಿತಿ ಸನ್ನಿವೇಶಕ್ಕೆ ತಮ್ಮನ್ನ ದೂಡಿದೆ. ವಿಜಯೇಂದ್ರ ಅವರ ಮಾತಿದು. ಬಿಜೆಪಿ ರಾಜ್ಯಾಧ್ಯಕ್ಷ BY ರಾಘವೇಂದ್ರ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾಲ ಮಿಂಚಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ರು ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ, ನೀವು ಕೂಡ ನಮ್ಮ ಜೊತೆಲಿ ಇರಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಲಿ ಇರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮೋದಿ ಭಾವಚಿತ್ರ ಬಳಕೆ ಮಾಡ್ಬೋದು ಇರ್ಲಿ ಬಿಡಿ, ಕೂಡ ಹಾಕಿದ್ದಾರೆ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಜೊತೆಲಿ ಇರ್ತಾರೆ, ಯಾಕೆ ತಲೆ ಕೆಡಿಸ್ಕೊಂತಾರೆ? ಮಾತಾಡ್ತೀರಾ ಸರ್ ನೀವು? ಏನಪ್ಪ ಮಾತಾಡ್ತೀರಾ ಸರ್ ಅವ್ರ ಜೊತೆ? ಕೇಂದ್ರದ ವರಿಷ್ಠರೇ ಮಾತನಾಡ್ತಾರೆ, ನಾನು ಕೂಡ ಮಾತಾಡ್ತೇನೆ. ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ. ಅದು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ, ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಏನು ಇವತ್ತು ನಿಮ್ಮ ನಿರ್ಮಾಣ ಆಗಿದೆ, ಅದರಿಂದ ಹೊರಗೆ ಬಂದು ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂದರೆ ರಾಘವೇಂದ್ರ ಅವ್ರಿಗೆ ಬೆಂಬಲವನ್ನು ನೀಡಬೇಕು, ತಾವು ಕೂಡ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಿರಿಯರಾಗಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆಗಿದ್ದಕ್ಕೆ BS ಯಡಿಯೂರಪ್ಪ ವಿಜಯೇಂದ್ರ ಅವರೇ ಕಾರಣ ಅಂಥೇಳಿ ಬಂಡಾಯ ಸ್ಪರ್ಧೆಗೆ ಮುಂದಾಗ್ತಾ ಇದ್ದಾರೆ KS ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BS ಯಡಿಯೂರಪ್ಪನವರು ಕೂಡ ವಿಜಯೇಂದ್ರ ಅವರ ದಾಟಿಯಲ್ಲಿಯೇ ಮಾತನಾಡಿದರು. ಈಗ BY ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. KS ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಬರಬೇಕು ಅಂಥೇಳಿ ಸಲಹೆಯನ್ನು ಕೂಡ ಮಾಡಿದ್ದಾರೆ.